ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಒಂದು ಮನೆಯದು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಅಂತೇಳಿ ನಿಮಗೆ ಅಪ್ರಾಕ್ಸಿಮೇಟಾಗಿ ತಿಳಿಸ್ಕೊಡ್ತೀನಿ. ಒಂದು 2-3 ಫ್ಯಾನ್, 4-5 ಬಲ್ಬ್, ಫ್ರಿಜ್, ಮಿಕ್ಸರ್ ಈ ಥರ ಎಕ್ವಿಪ್ಮೆಂಟ್ಸ್ ಇದ್ದರೆ ಎಷ್ಟು ಬಿಲ್ ಬರ್ಬೋದು ಅಪ್ರಾಕ್ಸಿಮೇಟಾಗಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕಿಂತ ಜಾಸ್ತಿ ಬಿಲ್ ಬಂತು ಅಂತಂದರೆ ನಿಮಗೆ ಒಂದು ಡೌಟ್ ಇರುತ್ತೆ, ಯಾಕೆ ಈ ಥರ ಬಿಲ್ ಬರ್ತಾಯಿದೆ ಅಂಥೇಳಿ, ಯಾವ ಥರ ಜನ್ರೇಟ್ ಆಗುತ್ತೆ, ಎಷ್ಟು ಇಕ್ವಿಪ್ಮೆಂಟ್ ಎಷ್ಟು ಕರೆಂಟ್ ತೊಗೊಳುತ್ತೆ ಅಂಥೇಳಿ ಇದರಲ್ಲಿ ತಿಳಿಸ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಒಂದು 5 ಇಕ್ವಿಪ್ಮೆಂಟ್ನ ನಾನು ತೋರಿಸ್ತಾ ಇದ್ದೀನಿ. ಫ್ಯಾನ್, ಲೈಟ್, ಟಿ ವಿ, ಫ್ರಿಜ್, ಮಿಕ್ಸರ್. ಇಷ್ಟು ಇಕ್ವಿಪ್ಮೆಂಟ್ ನಿಮ್ಮ ಮನೇಲಿ ಇದ್ದರೆ ಎಷ್ಟು ಬಿಲ್ ಬರ್ಬೋದು ಅಂಥೇಳಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಫ್ಯಾನ್ನ ತೊಗೊಳ್ಳೋಣ. ಫ್ಯಾನ್ 60 ವ್ಯಾಟ್ ಇರುತ್ತೆ, 70 ವ್ಯಾಟ್, ಈ ಥರ ಅಪ್ರಾಕ್ಸಿಮೇಟ್ ಇಷ್ಟು ವ್ಯಾಟ್ಸ್ ಇರುತ್ತೆ. ನಿಮ್ಮ ಮನೆಯಲ್ಲಿ 3 ಫ್ಯಾನ್ ಇದ್ದರೆ, ನಿಮ್ಮ ಮನೆಯಲ್ಲಿ 3 ಫ್ಯಾನ್ ಇತ್ತು ಅಂತಂದರೆ, ಫಾರ್ ಎಕ್ಸಾಂಪಲ್ಗೆ ನೀವು ಒಂದು ದಿನಕ್ಕೆ 10 ಗಂಟೆ ನೀವು ಫ್ಯಾನ್ನ ಆನ್ ಮಾಡ್ತೀರ ಅಂತ ಅಂದ್ಕೊಳ್ಳಿ. ಒಂದು ದಿನಕ್ಕೆ 0.6 ಯೂನಿಟ್ ನಿಮ್ಮ ಮೀಟ್ರ್ ಓಡುತ್ತೆ, ಅಂದರೆ ಅಷ್ಟು ಕರೆಂಟ್ನ ಕನ್ಸ್ಯೂಮ್ ಮಾಡುತ್ತೆ. ಒಂದು ತಿಂಗಳಿಗೆ 0.6 × 30 = 18 ಯೂನಿಟ್ ಆಗುತ್ತೆ. ಒಂದು ತಿಂಗಳಿಗೆ ಬರೀ ಫ್ಯಾನಿಂದ 18 ಯೂನಿಟ್ ತಗೊಳುತ್ತೆ, ಕನ್ಸ್ಯೂಮ್ ಆಗುತ್ತೆ. ನೆಕ್ಸ್ಟ್ LED ಬಲ್ಬ್ಸ್. ನಿಮ್ಮ ಮನೆಯಲ್ಲಿ ಫಾರ್ ಎಕ್ಸಾಂಪಲ್ಗೆ 5 LED ಬಲ್ಬ್ಸ್ ಇತ್ತು ಅಂತಂದರೆ, ಈಗೆಲ್ಲ ಭಾಳ LED ಬಲ್ಬ್ಸ್ನೇ ಯೂಸ್ ಮಾಡ್ತಾರೆ, ಇಲ್ಲಾಂದರೆ ಟ್ಯೂಬ್ಲೈಟ್ ಯೂಸ್ ಮಾಡ್ತಾರೆ. CFL ಬಲ್ಬ್ ಮೊದಲೆಲ್ಲ 15 ರೂಪೀಸ್ಗೆ ಒಂದು ಬಲ್ಬ್ ಸಿಗ್ತಾಯಿತ್ತು. ಅದು 100 ವ್ಯಾಟ್ ಇರ್ತಿತ್ತು, ಜಾಸ್ತಿ ಕರೆಂಟ್ ತೊಗೊಳ್ತಾಯಿತ್ತು, ಜಾಸ್ತಿ ಬಿಲ್ ಬರ್ತಾಯಿತ್ತು. ಈಗೆಲ್ಲ ಫುಲ್ ಎಫಿಷಿಯೆಂಟ್ ಇದೆ, ಕಡಿಮೆ ಬಿಲ್ ಬರೋ ಥರ ಈ ಬಲ್ಬ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಗೆ ನಿಮ್ಮ ಮನೆಯಲ್ಲಿ 5 ಬಲ್ಬ್ ಇತ್ತು, 12 ಅವರ್ಸ್ ಯೂಸ್ ಮಾಡ್ತಾಯಿದ್ರಿ 5 ಬಲ್ಬ್ನ ಅಂತಂದರೆ, ಒಂದು ದಿನಕ್ಕೆ 0.12 ಯೂನಿಟ್ ಆಗುತ್ತೆ. 30 ಡೇಸ್ಗೆ 3.6 ಯೂನಿಟ್ ಆಗುತ್ತೆ. ನೀವು 5 ಬಲ್ಬ್ನ 12 ಅವರ್ 1 ಡೇಗೆ ಯೂಸ್ ಮಾಡಿ 30 ಡೇಸ್ಗೆ 3.6 ಯೂನಿಟ್ ಅಷ್ಟೇ ಕನ್ಸ್ಯೂಮ್ ಆಗುತ್ತೆ ಫ್ರೆಂಡ್ಸ್. ಬಲ್ಬಿಂದ ಜಾಸ್ತಿ ಕರೆಂಟ್ ಕನ್ಸ್ಯೂಮ್ ಆಗೋಲ್ಲ. ನೆಕ್ಸ್ಟ್ ಟಿ ವಿ ತೊಗೊಂಡ್ರೆ ಅದರ ವ್ಯಾಟ್ 50 ವ್ಯಾಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ನೀವು ಟಿ ವಿನ 10 ಅವರ್ಸ್ ಡೈಲಿ 10 ಅವರ್ಸ್ ನೋಡ್ತಾ ಇದ್ದರೆ, ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇರ್ತಾರೆ, ಕಿಡ್ಸ್ ಚಾನಲ್ಸ್ ಎಲ್ಲ ನೋಡ್ತಾ ಇರ್ತಾರೆ, ಮತ್ತು ದೊಡ್ಡವರು ನ್ಯೂಸ್ ನೋಡ್ತಾ ಇರ್ತಾರೆ, ಲೇಡೀಸ್ ಇದ್ದರೆ ಧಾರಾವಾಹಿ ಈ ಥರ ಎಲ್ಲ ನೋಡ್ತಾ ಇರ್ತಾರೆ. ಅಪ್ರಾಕ್ಸಿಮೇಟ್ 10 ಅವರ್ಸ್ ನೋಡ್ತಾ ಇದ್ದರೆ ಒಂದು ದಿನಕ್ಕೆ 0.5 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ. 30 ಡೇಸ್ಗೆ 15 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ನಿಮ್ಮ ಮನೆಯಲ್ಲಿ ಫ್ರಿಜ್ ಇತ್ತು ಅಂತಂದರೆ ಅದರ ವ್ಯಾಟೇಜ್ ಎಷ್ಟಿರುತ್ತೆ ಅಂತಂದರೆ 250 ವ್ಯಾಟ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ಗೆ ಫ್ರಿಜ್ ನೀವು ಒಂದು ಡೇಗೆ 6 ಅವರ್ಸ್ ಯೂಸ್ ಮಾಡ್ತಾಯಿದ್ರಿ ಅಂತಂದರೆ, ಒಂದು ಡೇಗೆ 1.5 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ. 30 ಡೇಸ್ಗೆ 45 ಯೂನಿಟ್ಸ್ ಕನ್ಸ್ಯೂಮ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಮಿಕ್ಸರ್ ಏನು ಜಾಸ್ತಿ ಯೂಸ್ ಮಾಡಲ್ಲ ಯಾರು, ಅದರ ವ್ಯಾಟೇಜ್ 750 ವ್ಯಾಟ್ಸ್ ಇರುತ್ತೆ. ಒಂದು 10 ಮಿನಿಟ್ಸ್ ಡೈಲಿ ಯೂಸ್ ಮಾಡ್ತಾಯಿದ್ರೆ ಒನ್ ಡೇಗೆ 0.11 ಅವರ್ ಆಗುತ್ತೆ. ಒನ್ ಡೇಗೆ 0.124 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ ಫ್ರೆಂಡ್ಸ್. 30 ಡೇಸ್ಗೆ ಇಷ್ಟು ಯೂನಿಟ್ ಕನ್ಸ್ಯೂಮ್ ಆಗುತ್ತೆ, 3.735 ಅಪ್ರಾಕ್ಸಿಮೇಟ್ 4 ಯೂನಿಟ್ ಕನ್ಸ್ಯೂಮ್ ಆಗುತ್ತೆ. ಇಷ್ಟು ಇಕ್ವಿಪ್ಮೆಂಟ್ಸ್ ನಿಮ್ಮ ಮನೆಯಲ್ಲಿ ಇದ್ದರೆ ಟೋಟಲಾಗಿ ನಿಮ್ಮ ಒಂದು ಬಿಲ್ನಲ್ಲಿ ಅಪ್ರಾಕ್ಸಿಮೇಟಾಗಿ 85-86 ಯೂನಿಟ್ಸ್ ಬರ್ಬೋದು. ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಇಲ್ಲಿ ಟೋಟಲ್ 90 ಯೂನಿಟ್ಸ್ಗೆ ನಾನು ರೌಂಡ್ ಆಫ್ ಮಾಡಿದ್ದೀನಿ. ಇಷ್ಟು 90 ಯೂನಿಟ್ಸ್ ನೀವು ನಿಮ್ಮ ಮೀಟರ್ನಲ್ಲಿ ಕನ್ಸ್ಯೂಮ್ ಆಗ್ತಾಯಿತ್ತು ಅಂತಂದರೆ ಎಷ್ಟು ಬಿಲ್ ಬರ್ಬೋದು ನಿಮಗೆ ತಿಂಗಳಿಗೆ ಅಂತಂದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, 30 ಯೂನಿಟ್ಸ್ಗೆ ಈ ಥರ ಕ್ಯಾಲ್ಕುಲೇಷನ್ ಆಗುತ್ತೆ. 1 ಯೂನಿಟ್ಗೆ 3.95 ರೂಪೀಸ್, 30 ಯೂನಿಟ್ಸ್ಗೆ 118.5 ರೂಪೀಸ್ ಆಗುತ್ತೆ. ನೆಕ್ಸ್ಟ್ 60 ಯೂನಿಟ್ಸ್ ಇರುತ್ತಲ್ಲ, ಆ 60 ಯೂನಿಟ್ಸ್ಗೆ 1 ಯೂನಿಟ್ಗೆ 5.45 ಆದರೆ 60 ಯೂನಿಟ್ಸ್ಗೆ 327 ರೂಪೀಸ್ ಆಗುತ್ತೆ. ಒಂದು ಮಿನಿಮಮ್ ಚಾರ್ಜ್ ಅಂತ ಇರುತ್ತೆ, ನೀವು ಕರೆಂಟ್ ಯೂಸ್ ಮಾಡದೇ ಇದ್ದರೂ ಕೂಡ ಮಿನಿಮಮ್ ಚಾರ್ಜ್ ಕಟ್ಟಲೇಬೇಕಾಗುತ್ತೆ. ಇಷ್ಟು ಇಕ್ವಿಪ್ಮೆಂಟ್ಸ್ ಇದೆ ಅಂತಂದರೆ ನೀವು 2 ಕಿಲೋವ್ಯಾಟ್ ಅಂತೂ ತೊಗೊಂಡೇ ಇರ್ತೀರ, ಇದಕ್ಕೆ ಮಿನಿಮಮ್ ಚಾರ್ಜ್ 140 ರೂಪೀಸ್ ಇರುತ್ತೆ. ಈ 140 ರೂಪೀಸ್ ಆ್ಯಡ್ ಆಗ್ತಾ ಇರುತ್ತೆ. ನೀವು ಇಕ್ವಿಪ್ಮೆಂಟ್ಸ್ ಯಾವುದು ಯೂಸ್ ಮಾಡಿಲ್ಲ ಅಂದರೂ ಕೂಡ ಇಷ್ಟು ಬಿಲ್ ಬಂದೇ ಬರ್ತಾ ಇರುತ್ತೆ ಮಂತ್ಲಿ. ಈಗ ಟ್ಯಾಕ್ಸ್ ಇಷ್ಟು ಯೂನಿಟ್ಸ್ ನೀವು ಕನ್ಸ್ಯೂಮ್ ಮಾಡಿದ್ದೀರಾ ನಿಮ್ಮ ಮೀಟರ್ನಲ್ಲಿ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂದರೆ 9% ಇರುತ್ತೆ ಟ್ಯಾಕ್ಸ್. ಈ ಟ್ಯಾಕ್ಸ್ ನೀವು ಎಷ್ಟು ಯೂನಿಟ್ಗೆ ಕನ್ಸ್ಯೂಮ್ ಮಾಡಿರ್ತಾರೋ ಅಷ್ಟು ಅಮೌಂಟ್ ಎಷ್ಟಾಗಿರುತ್ತೆ ಅದಕ್ಕಷ್ಟೇ
ಟ್ಯಾಕ್ಸ್ ಹಾಕ್ತಾರೆ, ಮಿನಿಮಮ್ ಚಾರ್ಜ್ಗೆ ಟ್ಯಾಕ್ಸ್ ಹಾಕಲ್ಲ. ಇಷ್ಟು ಅಮೌಂಟಿಗೆ ಟ್ಯಾಕ್ಸ್ ಬಂದ್ಬಿಟ್ಟು 40 ರೂಪೀಸ್ 5 ಪೈಸೆ ಆಗುತ್ತೆ. ಟೋಟಲಾಗಿ ಅಪ್ರಾಕ್ಸಿಮೇಟಾಗಿ ನಿಮ್ಮ ಮನೆ ಬಿಲ್ 625 ರೂಪೀಸ್ ಬರ್ಬೋದು ಅಪ್ರಾಕ್ಸಿಮೇಟ್. ಒಂದೊಂದು ಎಕ್ವಿಪ್ಮೆಂಟ್ ವ್ಯಾಟೇಜ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಿ, ಫ್ಯಾನ್ಸ್ ವ್ಯಾಟ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬಿಲ್ ಬರ್ಬೋದು. ಮತ್ತು LED ಬಲ್ಬು 8 ವ್ಯಾಟ್ 10 ವ್ಯಾಟ್ 15 ವ್ಯಾಟ್ ಈ ಥರ ಇರುತ್ತೆ. ನಾನು 10 ವ್ಯಾಟ್ ಅಷ್ಟೇ ಹಿಡಿದೀನಿ. ಹೆಚ್ಚು ಕಡಿಮೆ ಆದರೆ ಇಲ್ಲಿನೂ ಸ್ವಲ್ಪ ಜಾಸ್ತಿ ಬಿಲ್ ಬರ್ಬೋದು. ಟಿ ವಿ 100 ವ್ಯಾಟ್ ಟಿ ವಿನೂ ಇರುತ್ತೆ, 50 ವ್ಯಾಟ್ ಟಿ ವಿ ಇರುತ್ತೆ. ನೀವು 100 ವ್ಯಾಟ್ ಅಲ್ಲಿನೂ ಸ್ವಲ್ಪ ಜಾಸ್ತಿ ಬರ್ಬೋದು. ನಿಮ್ಮ ಒಂದು ಇಕ್ವಿಪ್ಮೆಂಟ್ನ ಮತ್ತು ವ್ಯಾಟೇಜ್ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಎಷ್ಟು ವ್ಯಾಟ್ ಕನ್ಸ್ಯೂಮ್ ಮಾಡುತ್ತೆ ಅಂತೇಳಿ. ಮಿಕ್ಸರ್ 1 HP ಇರುತ್ತೆ, 1 HP ಮೋಟ್ರ್ ಇರುತ್ತೆ, 750 ವ್ಯಾಟ್. ಈ ಥರ ವ್ಯಾಟೇಜ್ ಮೇಲೂ ಡಿಪೆಂಡ್ ಇರುತ್ತೆ. ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಬಿಲ್ನೂ ಬರ್ಬೋದು. ಮತ್ತು 1 ಡೇಗೆ ಎಷ್ಟು ಅವರ್ ನೀವು ಯೂಸ್ ಮಾಡ್ತೀರಾ ಇಕ್ವಿಪ್ಮೆಂಟ್ಸ್ನ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. 12 ಅವರ್ಸ್ ನಾ ಅಪ್ರಾಕ್ಸಿಮೇಟಾಗಿ ಹಿಡ್ದಿದ್ದೀನಿ, ಇಷ್ಟು ಕಾಮನಾಗಿ ಯೂಸ್ ಮಾಡ್ತಾರೆ ಮನೆಯಲ್ಲಿ ಅಂಥೇಳಿ. ಫ್ರಿಜ್ ಆದರೆ 6 ಅವರ್ಸ್, ಟಿ ವಿ 10 ಅವರ್ಸ್ ಯೂಸ್ ಮಾಡ್ತಾರೆ. ಈ ಥರ ನಾನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ಇಷ್ಟು ಎಕ್ವಿಪ್ಮೆಂಟ್ಸ್ ಇತ್ತು ಅಂತಂದರೆ ಅಪ್ರಾಕ್ಸಿಮೇಟಾಗಿ 600 to 800 ಬಿಲ್ ಬರ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಒಳ್ಳೆ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ, ಟೆಕ್ ರಿಲೇಟೆಡ್, ಯೂಟ್ಯೂಬ್ ರಿಲೇಟೆಡ್ ಮತ್ತು ಈ ಥರ ಎಲೆಕ್ಟ್ರಿಕ್ ಬಿಲ್ ರಿಲೇಟೆಡ್ ಭಾಳ ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.